ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ನೀವೇನಾದರೂ ಪನ್ನೀರ್ನ ತರೋದಕ್ಕೆ ತುಂಬ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದ್ದೀರಾ? ಇನ್ಮೇಲಿಂದ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ನಾನಿವತ್ತು ನಿಮಗೆ ₹1 ಖರ್ಚಿಲ್ದಂಗೆ ಮನೆಯಲ್ಲೇ ಈಸಿಯಾಗಿ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ನಾನಿಲ್ಲಿ 1 ಕಪ್ಪಷ್ಟು ನಂದಿನಿ ಹಾಲಿನ ಪುಡಿನ ತೊಗೊಂಡಿದ್ದೀನಿ, 2 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡಲ್ಲಾದ್ರೂ ಹಾಲಿನ ಪುಡಿಯನ್ನು ತೊಗೋಬೋದು. ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಹಾಲಿನ ಪುಡಿ ಅಳತೆ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನೀರನ್ನು ತಗೋಬೇಕು. ನಾನಿವಾಗ ತೋರಿಸಿರೋ ಕಪ್ಪಲ್ಲಿ 3 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನೀವು ಹಾಲಿನ ಪುಡಿನ ತಣ್ಣೀರಲ್ಲಿ ಹಾಕೋದಕ್ಕೆ ಹೋಗಬೇಡಿ. ನೀವು ತಣ್ಣೀರಲ್ಲಿ ಅಥವಾ ತುಂಬ ಬಿಸಿ ನೀರಲ್ಲಿ ಹಾಲಿನ ಪುಡಿನ ಹಾಕ್ಕೊಂಡ್ರಿ ಅಂತಂದರೆ ಅದು ಗಂಟು ಬೀಳುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಲಿನ ಪುಡಿನ ಹಾಕ್ಕೊಂಡ್ರೆ ಸ್ವಲ್ಪನೂ ಗಂಟಿಲ್ದಂಗೆ ಹಾಲು ನಿಮಗೆ ರೆಡಿ ಆಗುತ್ತೆ. ಇವಾಗ ಆ ನೀರು ಸ್ವಲ್ಪ ಉಗುರು ಬೆಚ್ಚಗಾಗಿದೆ. ಸೊ ನಾನಿವಾಗ ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದರಲ್ಲಿ ಹಾಲಿನ ಪೌಡರ್ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಅಂತ. ಬೇಕಿದ್ರೆ ನೋಡಿ, ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಹಾಲು ನಿಮಗೆ ರೆಡಿ ಆಗುತ್ತೆ. ಸೊ ಇವಾಗ ಹಾಲಿನ ಪುಡಿನ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ದಂಗೆ ಗೂರಾಡ್ಕೊಳ್ತಾ ಇರಬೇಕು. ಯಾಕೆಂದರೆ ಹಾಲಿನ ಪುಡಿ ಆಗಿರೋದ್ರಿಂದ ತಳ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ನೀಟಾಗೆ ಗೂರಾಡ್ಕೊಳ್ತಾ ಇರಬೇಕು. ಮತ್ತು ಏನು ಅಂದರೆ, ಇದಕ್ಕೆ ಇನ್ನೊಂದು ಟಿಪ್ಸ್ ಏನು ಅಂದರೆ, ಪನ್ನೀರನ್ನ ಮಾಡ್ಕೊಳ್ಳೋದಕ್ಕೆ ಹಾಲು ಕೆನೆಗಟ್ಟಬಾರ್ದು. ಕೆನೆಗಟ್ಟದಂಗೆ ನೀವೇನು ಮಾಡ್ತಾ ಇರಬೇಕು ಅಂದರೆ ಕೈ ಆಡಿಸ್ಕೊಳ್ತಾ ಇರಬೇಕು. ಸೊ ನಾನಿವಾಗ ನೋಡಿ ಆ ಹಾಲು ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ, ಸ್ವಲ್ಪನೂ ಕೂಡ ಗಂಟಿಲ್ಲ. ಸೊ ಈ ರೀತಿಯಾಗಿ ನೀವು ಹಾಲನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದು ಕುದಿ ಬರ್ತಾ ಇದೆ. ನಾನಿವಾಗ ಕೈ ಬಿಡ್ದಂಗೆ ಆಡಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇದು ಕುದಿ ಬರಬೇಕು. ಸೊ ಕುದಿ ಬರೋ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ನಿಂಬೆಹಣ್ಣನ್ನು ಹಾಕ್ಕೋಬೇಕು. ಆ್ಯಕ್ಚುಲಿ ಇದಕ್ಕೆ ವಿನೆಗರನ್ನು ಯೂಸ್ ಮಾಡ್ತಾರೆ, ಬಟ್ ನಾನು ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ತೋರಿಸ್ತಾ ಇರೋದ್ರಿಂದ ನಾನು ನಿಂಬೆಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ವಿನೆಗರ್ ಇರೋದಿಲ್ಲ ಅನ್ನೋ ರೀಸನ್ನಿಗೆ ನಾನು ನಿಂಬೆಹಣ್ಣನ್ನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಹಾಲು ಆಲ್ಮೋಸ್ಟ್ ಕುದಿ ಬರ್ತಾ ಇದೆ. ಸೊ ಇದು ಹಿಂಗೆ ಇನ್ನೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬರೋವರೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಆ 2 ನಿಂಬೆಹಣ್ಣನ್ನು ಕೂಡ ನೀಟಾಗಿ ಅದರ ರಸ ತಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು, 1-2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಹಾಲು ತುಂಬ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾವೇನು ಮಾಡೋಣ ಅಂತಂದರೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳೋಣ. ಡೈರೆಕ್ಟ್ ನೀವು ನಿಂಬೆಹಣ್ಣಿನ ರಸ ಒಂದೇ ಸರಿಗೆ ಹಾಕೋದಕ್ಕೆ ಹೋಗಬೇಡಿ. ಪನ್ನೀರ್ ಮಾಡೋದಕ್ಕೆ ಅದು ಕೂಡ ಮೇನ್ ಟಿಪ್ಸ್ ಆಗುತ್ತೆ. ಒಂದೇ ಸರಿಗೆ ನೀವು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರಿ ಅಂತಂದರೆ ಅದು ಬೇಗ ಒಡಿದೇನೂ ಇರ್ಬೋದು. ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಇದು ಹಾಲು ಉಪ್ಪು ಬರ್ತಾ ಇದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪನೇ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆವಾಗ ಹಾಲು ಏನಾಗುತ್ತೆ ಅಂದರೆ ಚೆನ್ನಾಗಿ ಒಡೆಯುತ್ತೆ, ಪನ್ನೀರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದೇ ಸರಿಗೇ ನಿಂಬೆಹಣ್ಣಿನ ರಸನ ನೀವು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಅದು ಒಡಿತಾ ಇದೆ ಹಾಲು. ನಿಮಗೆ ಗೊತ್ತಾಗ್ತಾ ಇದೆನಾ ಎಷ್ಟು ಚೆನ್ನಾಗಿ ಪನ್ನೀರ್ ಬಿಡ್ತಾ ಇದೆ ಅಂತಂದು. ಅದು ಸಂಪೂರ್ಣವಾಗಿ ನೀರು ಒಂದು ಕಡೆ, ಪನ್ನೀರ್ ಒಂದು ಕಡೆ ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಹಾಲು. ಸೊ ಇದು ಹಿಂಗೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪನ್ನೀರು ಮತ್ತು ನೀರು ಎರಡೂ ಕೂಡ ಸಪ್ರೇಟ್ ಆಗಿದೆ. ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ನಮ್ಗೆ ಸಿಕ್ಕಿದೆ ಅಂತೇಳ್ಬಿಟ್ಟು. ಇವಾಗ ಇದು ಆಗಿದೆ. ಇದನ್ನು ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ನಿಮ್ಗೆ ಇನ್ನೊಂದು ಸರಿ ತೋರಿಸ್ತೀನಿ. ನೀರು ಮತ್ತು ಪನ್ನೀರ್ ಬೇರೆ ಬೇರೆ ಆಗಿದೆ. ಸೊ ಇದು ಕಂಪ್ಲೀಟಾಗಿ ಆಗಿದೆ. ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಗನೆ ಮಾಡ್ಕೋಬೋದು ಮತ್ತು ಫ್ರೆಶ್ ಆಗಿನೂ ಕೂಡ ನೀವು ₹1 ಖರ್ಚಿಲ್ದಂಗೆ ಮನೆಯಲ್ಲೇ ಈಸಿಯಾಗಿ ಪನ್ನೀರನ್ನು ಮಾಡ್ಕೋಬೋದು. ಹೊರ್ಗಡೆ ತರೋದಕ್ಕಿಂತ, ತುಂಬ ದುಡ್ಡು ಕೊಟ್ಟು ಹೊರ್ಗಡೆ ತೊಗೊಂಬರೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದಾಗಿದೆ. ಇವಾಗ ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ಪನ್ನೀರನ್ನು ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದರಲ್ಲಿ ನಿಂಬೆಹಣ್ಣು ಇಟ್ಕೊಂಡಿರೋದ್ರಿಂದ ಹುಳಿ ಅಂಶ ಇರುತ್ತೆ. ಸೊ ಹಾಗಾಗಿ ತಣ್ಣೀರನ್ನು ಹಾಕ್ಕೊಂಡು ನೀವೇನು ಮಾಡಿ ಪನ್ನೀರನ್ನು ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪನ್ನೀರು. ನಾನಿವಾಗ ಇದಕ್ಕೆ ತಣ್ಣೀರನ್ನು ಹಾಕ್ಕೊಂಡು ಒಂದು 2-3 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ನೋಡಿ ಬರೀ 1 ಕಪ್ ಹಾಲಿಗೆ ಎಷ್ಟೊಂದು ಪನ್ನೀರ್ ನಮಗೆ ಸಿಕ್ಕಿದೆ. ಸೊ ಇದನ್ನು ವಾಶ್ ಮಾಡ್ಕೊಳ್ಳೋಣ.
ನೋಡಿ ಒಂದು 2 3 ಸರಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅದರಲ್ಲಿರೋ ಹುಳಿ ಅಂಶ ಹೋಗೋವರೆಗೂ. ಓಕೆ, ಇದನ್ನು ನಾನು ವಾಶ್ ಮಾಡ್ಕೊಂಡಾಗಿದೆ. ನೋಡಿ ಪನ್ನೀರ್ ಎಷ್ಟು ನೀಟಾಗಿದೆ ಅಂತೇಳಿ. ಇದ್ರದ್ದು ಹುಳಿ ಅಂಶ ಇದೆ ಅಂತ ಅನಿಸಿದ್ರೆ ನಿಮ್ಗೆ ಇನ್ನೊಂದು ಸರಿ ತಣ್ಣೀರನ್ನು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಹುಳಿ ಸ್ಮೆಲ್ ಬರ್ತಾ ಇರುತ್ತೆ ಪನ್ನೀರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನು ತಣ್ಣೀರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಓಕೆ, ಇದು ಇವಾಗ ಆಗಿದೆ. ಇದನ್ನು ನಾನು ಟೈಟಾಗೆ ಗಂಟು ಕಟ್ಟಿಬಿಟ್ಟು ಇಡ್ತೀನಿ. ಒಂದು 10 to 15 ಮಿನಿಟ್ವರೆಗೂ ನೀವು ಇದನ್ನು ಹಾಗೆ ಬಿಡಬೇಕಾಗುತ್ತೆ ಗಂಟು ಕಟ್ಟಿ. ಅದನ್ನು ಯಾಕೆ ಅಂತಂದರೆ ಅದರಲ್ಲಿರೋ ನೀರೇನಿದೆ ಅಲ್ಲ, ನಾವು ವಾಶ್ ಮಾಡಿರೋ ನೀರು, ಅದು ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ಸ್ವಲ್ಪ ನಾನು ಅದರಲ್ಲಿರೋ ನೀರನ್ನು ಹಿಂಡ್ಕೊಳ್ತಾ ಇದ್ದೀನಿ. ತುಂಬ ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ. ತುಂಬ ಪ್ರೆಸ್ ಮಾಡಿದ್ರಿ ಅಂದರೆ ಪನ್ನೀರ್ ತುಂಬ ಹಾರ್ಡ್ ಆಗಿಬಿಡತ್ತೆ. ಸೊ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಅದರಲ್ಲಿರೋ ನೀರು ಹೋಗೋ ಥರ. ಸೊ ಇವಾಗ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಟೈಟಾಗಿ ಒಂದು ಗಂಟನ್ನು ಕಟ್ಬಿಟ್ಟು ಎತ್ತಿಟ್ಬಿಡಿ. ಒಂದು 15 ನಿಮಿಷ ಅದನ್ನು ರೆಸ್ಟಿಗೆ ಬಿಟ್ಬಿಡಿ. ಅದರಲ್ಲಿರೋ ಎಕ್ಸ್ಟ್ರಾ ವಾಟರ್ ಏನಿದೆ ಅದೆಲ್ಲ ಹೋಗಬೇಕು. ಆ ರೀತಿಯಾಗಿ ಬಿಡಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸೆಟ್ ಮಾಡಿಕೊಂಡು ಇಟ್ಕೊಳ್ಳಿ. ಓಕೆ, ಇವಾಗ 15 ಮಿನಿಟ್ಸ್ ಆಗಿದೆ. ನಾನು ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಪನ್ನೀರ್ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಗಂಟು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ. ಇದರಲ್ಲಿರೋ ಎಕ್ಸ್ಟ್ರಾ ವಾಟರ್ ಎಲ್ಲ ಏನಾಗಿದೆ ಅಂದರೆ ಹೋಗಿದೆ. ಸೊ ಇವಾಗ ನಾನು ನಿಮಗೆ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು, ಫ್ರೆಶ್ ಆಗಿರೋದು. ಹೊರ್ಗಡೆ ಎಲ್ಲ ಎಷ್ಟು ದಿನದ್ದು ಇರುತ್ತೋ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಹೆಲ್ದಿಯಾಗಿ ನೀವೇ ₹1 ಖರ್ಚಿಲ್ದಂಗೆ ಮನೆಯಲ್ಲೇ ಈಸಿಯಾಗಿ ಪನ್ನೀರನ್ನು ಮಾಡ್ಕೋಬೋದು. ನಿಮ್ಗೆ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮತ್ತು ಕಡಿಮೆ ಖರ್ಚಲ್ಲಿ ಬೇಗ ಆಗುವಂಥ ರೆಸಿಪೀಸ್ ಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ಯಾವ ಥರ ರೆಸಿಪೀಸ್ ಬೇಕು ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನಿಮಗೆ ಈ ರೀತಿಯಾಗಿ ಪನ್ನೀರನ್ನು ಕಟ್ ಮಾಡಿದಾಗ ನೀಟಾಗಿ ಪನ್ನೀರ್ ಬರ್ತಾ ಇಲ್ಲ ಅಂತಂದರೆ ಅದನ್ನು ಸ್ವಲ್ಪ ನಾದ್ಕೊಂಡು ಆಮೇಲೆ ಅದನ್ನು ನೀಟಾಗೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಸೆಟ್ ಆಗುತ್ತೆ. ಇದರಿಂದ ನೀವು ಪನ್ನೀರ್ ಬಟರ್ ಮಸಾಲ ಈ ಥರ ಸುಮಾರು ರೆಸಿಪೀಸ್ನ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ